ಯಾಕಂದ್ರೆ ಎಲ್ಲಿ ಡಿಲೀಟ್ ಆಗಿದೆ ಎಲ್ಲಿ ಆ್ಯಡ್ ಆಗಿದೆ ಅನ್ನುವಂಥ ಅಂಶಗಳನ್ನ ಗಮನಿಸ್ತಾ ಹೋದಾಗ ಒಂದು ವಾರ್ಡ್ನಲ್ಲಿ ಈ ಸಮಸ್ಯೆ ಎಷ್ಟಿದೆ, ಬೇರೆ ಯಾವ ಕ್ಷೇತ್ರದ ಮತದಾರರು ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ ಇದನ್ನ ಚೆಕ್ ಮಾಡ್ತಾರೆ. ಆ ಕ್ಷೇತ್ರದಿಂದ ಆತನ ಹೆಸರು ಡಿಲೀಟ್ ಮಾಡಿಸಿದಾನಾ, ಮೊದಲಾದರೂ ಓಟ್ ಹಾಕಿದ್ರೆ ಬೇರೆ ಕ್ಷೇತ್ರದಿಂದ ಆತ ಡಿಲೀಟ್ ಮಾಡ್ಕೊಂಡಿದ್ದಾನ, ಬೇರೆ ಕ್ಷೇತ್ರದಲ್ಲಿ ಮತದಾನ ಮಾಡಬಂದು ಇಲ್ಲೂ ಕೂಡ ಮಾಡಿದಾನ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳನ್ನ ಉಲ್ಲೇಖ ಮಾಡ್ತಾ ಅದನ್ನ ತನಿಖೆ ಮಾಡ್ತಾರೆ. ಅಂದ್ರೆ ಅವರು ಅದರ ರಿಸರ್ಚ್ ಮಾಡ್ತಾರೆ ಕಾಂಗ್ರೆಸ್. ಯಾಕಂದ್ರೆ ಅವ್ರು ಮಾಡ್ತಿರುವಂತ ಆರೋಪ, ಅವ್ರು ಇಳಿದಿರೋದು ಯಾವ ಏರಿಯಾದಲ್ಲಿ ಡಿಲೀಟ್ ಆಗಿದೆ, ಯಾವ ಏರಿಯಾದಲ್ಲಿ ಅಡಿಷನ್ ಆಗಿದೆ ಅನ್ನುವಂತ ಅಂಶಗಳನ್ನ ಕುಲಂಕುಷವಾಗಿ ಆಲಿಸಿ ಲೆಕ್ಕಾಚಾರಗಳನ್ನ ತಾಳೆ ಹಾಕಿನೇ ಇಂಥದ್ದೊಂದು ಸುಮ್ಮನೆ ಸ್ಫೋಟಕ ಅಂತಿಲ್ಲ, ಸ್ಫೋಟಕವಾಗಿರುವಂತಹ ಒಂದು ರಿಸರ್ಚ್ ಅನ್ನ ಮಾಡಿ ಶಾಕಿಂಗ್ ವಿಚಾರವನ್ನ ಇಡೀ ದೇಶದ ಜನರ ಮುಂದಿಟ್ಟಿದ್ದಾರೆ. ಈ ವಿಚಾರ ನಮ್ಮ ಹತ್ರ ಸಂಪೂರ್ಣ ಪುರಾವೆಗಳಿದೆ, ದಾಖಲೆಗಳಿದೆ ಅನ್ನುವಂಥ ಅಂಶವನ್ನ ಕಾಂಗ್ರೆಸ್ ಗಂಭೀರವಾಗಿರುವಂತ ಆರೋಪ ಮಾಡಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಈಗ ಜಾಯ್ನ್ ಆಗಿದ್ದಾರೆ. ಮಾರುತಿ, ನಾವು ಆಗ್ಲೇ ಹೇಳ್ತಿದ್ವಿ ಇದು ಶಾಕಿಂಗ್ ಮತ್ತು ಸ್ಫೋಟಕ, ಅಕ್ಷರಶಃ ಇದು ಸ್ಫೋಟಕ ಅನ್ನೋದಾಗಿದೆ ಸ್ವತಃ ಕಾಂಗ್ರೆಸ್ಸಿನ ನಾಯಕರು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಇಂಥದ್ದೊಂದು ಆರೋಪ ಮಾಡೋದಕ್ಕೆ ಅವರಿಗೆ ಅನುಮಾನ ಎಲ್ಲಿ ಶುರುವಾಗುತ್ತೆ, ಯಾವ ರೀತಿಯಾಗಿ ರಿಸರ್ಚ್ ಮಾಡಿದ್ರು, ಹೆಚ್ಚಿನ ಡೀಟೇಲ್ಸ್ ಎಲ್ಲವನ್ನ ನೀಡ್ತಾ ಹೋಗೋದಾದ್ರೆ ಮಾರುತಿ. ಅಖಿಲೇಶ್, 2024ರ ಲೋಕಸಭಾ ಚುನಾವಣೆ ಈ ಬಾರಿ ಇಂಡಿ ಒಕ್ಕೂಟ ಮತ್ತು NDA ಒಕ್ಕೂಟದ ನಡುವೆ ಭಾರಿ ಹೋರಾಹೋರಿ ಆಗಿ ನಡೆದಿರುವಂಥದ್ದು ನಿಜ. ಆದರೆ ಮೂರನೇ ಬಾರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಷ್ಟು ಹೆಚ್ಚು ಸ್ಥಾನಗಳು ಗಳಿಸ್ತವೆ ಅನ್ನುವಂಥ ಒಂದು ಸರ್ವೆ ರಿಪೋರ್ಟ್ಗಳು ಕೂಡ ಇದ್ವು. ಆದರೆ ಕಾಂಗ್ರೆಸ್ ಆಂತರಿಕ ಸರ್ವೆ ರಿಪೋರ್ಟ್ಗಳ ಪ್ರಕಾರ ಮೂರನೇ ಬಾರಿಗೆ ಮೋದಿ ಮತ್ತೆ ಅಧಿಕಾರಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥ ಒಂದು ರಿಪೋರ್ಟ್ ಇತ್ತು. ಜೊತೆಗೆ ಇಂಡಿ ಒಕ್ಕೂಟ ಬಹುತೇಕ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಹಲವು ನಾಯಕರುಗಳಿದ್ದರು. ಅದರಲ್ಲೂ ಕಾಂಗ್ರೆಸ್ ಅವರು ಒಂದು ಹೆಜ್ಜೆ ಮುಂದೆಯಾಗಿ ಯೋಚನೆ ಮಾಡಿದ್ರು. ಆದರೆ ಫಲಿತಾಂಶ ಬಂದ ಬಳಿಕ ಒಂದು ಕಡೆ ಅದು ಕಾಂಗ್ರೆಸ್ ಅವ್ರಿಗೂ ಸಂತೃಪ್ತಿ ತರಲಿಲ್ಲ. ಅದೇ ರೀತಿ ಆಡಳಿತವನ್ನು ಮಾಡ್ತಾ ಇರುವಂತಹ BJP ಮತ್ತು NDA ಒಕ್ಕೂಟಕ್ಕೂ ಕೂಡ ಅಷ್ಟು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗುವಂತಹ ಒಂದು ರೀತಿಯಲ್ಲಿ ಫಲಿತಾಂಶಗಳು ಬರಲಿಲ್ಲ. ಯಾಕಂತ ಹೇಳಿದ್ರೆ ಮೂರನೇ ಬಾರಿನೂ ಕೂಡ ಯಾರ ಮುಲಾಜು ಇಲ್ಲದೆ ನಾವು ಸರ್ಕಾರ ರಚನೆ ಮಾಡ್ತೀವಿ, BJP ಏಕೈಕ ಪಕ್ಷವಾಗಿ ಸರ್ಕಾರ ರಚನೆ ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಏನು ಹಲವು ರಾಜ್ಯಗಳು ಮತ್ತು ರಾಷ್ಟ್ರೀಯ BJP ನಾಯಕರು ಅಂದ್ಕೊಂಡಿದ್ರು, ಆ ರೀತಿಯಾಗಿ ಫಲಿತಾಂಶ ಬಂದಿರಲಿಲ್ಲ. ಇದೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಯಾವಾಗ ಈ ರೀತಿಯಾದಂಥ ಒಂದು ಫಲಿತಾಂಶ ಬಂತೋ ಆ ಕ್ಷಣದಿಂದಲೂ ಕೂಡ ಕಾಂಗ್ರೆಸ್ನ ಹಲವು ನಾಯಕರುಗಳು ಭಾಳಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದು. ಮೊದಲನೇದಾಗಿ EVM ವಿಚಾರಗಳನ್ನು ಪದೇ ಪದೇ ಹೇಳುವಂಥ ಒಂದು ಕೆಲಸವನ್ನು ಮಾಡಿದ್ರು. ತದಬಳಿಕ ದಿನ ಕಳೆದಂತೆಲ್ಲ ಆಯಾಯ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ನೆಕ್ ಟು ನೆಕ್ ಫೈಟ್ ಆಗಿತ್ತು, ಅದು ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, NCP ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಬೇರೆ ಬೇರೆ ಸ್ಥಳೀಯ ಪಕ್ಷಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ನಿಮ್ಮ ನೆಕ್ ಟು ನೆಕ್ ಫೈಟ್ ಆಗಿರುವಂಥ ಒಂದು ಕ್ಷೇತ್ರಗಳಲ್ಲಿ ಯಾವ ಸಮಸ್ಯೆ ಆಗಿದೆ, ವೋಟಿಂಗ್ ಪ್ಯಾಟ್ರನ್ ಯಾವ ರೀತಿಯಾಗಿ ಆಗಿದೆ, ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ನಡೆದಿತ್ತು, ಯಾವ ರೀತಿಯಾಗಿ ವೋಟಿಂಗ್ ಅಲ್ಲಾಗಿತ್ತು ಅನ್ನುವಂಥದ್ದನ್ನು ಗಂಭೀರವಾದಂತಹ ಒಂದು ಅಂಕಿಅಂಶಗಳನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸಲಹೆ ಮತ್ತು ಸೂಚನೆಗಳು ಬಂದಿದ್ವು. ಅದರಲ್ಲೂ ಕಾಂಗ್ರೆಸ್ನ ಎಲ್ಲ ರಾಜ್ಯಗಳ ಅಧ್ಯಕ್ಷಗಳಿಗೆ ಹಾಗೂ ಯಾರು ನೆಕ್ ಟು ನೆಕ್ ಫೈಟ್ ಕೊಟ್ಟು ಸೋತಿದ್ರು ಕೇವಲ 30-40 ಸಾವಿರ. ಯಾಕಂತ ಹೇಳಿದ್ರೆ ಒಂದು ಲೋಕಸಭಾ ಕ್ಷೇತ್ರ ಅಂತ ಹೇಳಿದಾಗ 30 ಸಾವಿರನೋ 40 ಸಾವಿರನೋ 50 ಸಾವಿರ ಲೀಡಲ್ಲಿ ಗೆಲ್ತಾರೆ, ಅಷ್ಟು ವ್ಯತ್ಯಾಸದಲ್ಲಿ ಸೋಲ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಪೈಪೋಟಿನ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈ ಬಾರಿ ಬೆಂಗಳೂರು ಕೇಂದ್ರದಲ್ಲಿ 4ನೇ ಬಾರಿಗೆ ಈಗ BJP ಅಭ್ಯರ್ಥಿ ಆಗಿರುವಂತಹ PC ಮೋಹನ್ ಅವರು ಗೆದ್ದಿರುವಂಥದ್ದು. ಅದೇ ರೀತಿ ಹಿಂದೆನೂ ಕೂಡ ರಿಜ್ವಾನ್ ಅರ್ಷದ್ ವಿರುದ್ಧ 2 ಬಾರಿ ಚುನಾವಣೆ ಎದುರಿಸಿ 2 ಬಾರಿನೂ ಕೂಡ ಸುಮಾರು 70 ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದಿದ್ರು. ಈ ಬಾರಿನೂ ಕೂಡ 36 ಸಾವಿರಗಳ ಮತಗಳ ಅಂತರದಿಂದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದಿದ್ರು. ಆದರೆ ಇಲ್ಲೇ ಭಾಳಷ್ಟು ಅನುಮಾನಗಳು ಉಟ್ಕೊಂಡು ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಮನ್ಸೂರ್ ಅಲಿ ಖಾನ್ ಮತ್ತೆ ಅವರು ಟೀಮ್ ಮಾಡಿದಂತಹ ಒಂದು ರಿಪೋರ್ಟಲ್ಲಿ, ಯಾಕಂತ ಹೇಳಿದ್ರೆ ಸರ್ವೆ ರಿಪೋರ್ಟಲ್ಲೂ ಕೂಡ ಬೆಂಗಳೂರು ಕೇಂದ್ರದಲ್ಲಿ ಈ ಬಾರಿ PC ಮೋಹನ್ಗೆ ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದಿತ್ತು. ಜೊತೆಗೆ ಬೆಂಗಳೂರು ಕೇಂದ್ರದ ವೋಟಿಂಗ್ ಪ್ಯಾಟರ್ನ್ ನಾವು ನೋಡಿದಂಥ ಒಂದು ಸಂದರ್ಭದಲ್ಲಿ ಈ ಬಾರಿ ಒಂದು ಕಡೆ ಗ್ಯಾರಂಟಿಗಳ ಮಹಾಪೌರ, ಮತ್ತೊಂದು ಕಡೆ ಮುಸ್ಲಿಂ ಡಾಮಿನೆಂಟ್ ಇರುವಂತಹ ಹಲವು ಕ್ಷೇತ್ರಗಳಿರುವಂಥದ್ದು. ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಗಳೂರು ಕೇಂದ್ರ ಈ ಬಾರಿ ವರದಾನ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ರು. ಬಹುತೇಕ ಅವತ್ತು ಮತ ಎಣಿಕೆಯ ಮತಗಟ್ಟೆಯಲ್ಲಿ ಇದ್ದವ್ರಿಗೆ ಭಾಳಷ್ಟು ಇದರ ಮಾಹಿತಿ ಇರುತ್ತೆ. ಯಾಕಂತ ಹೇಳಿದ್ರೆ
ಕೊನೆ ಸುತ್ತಿನ ಬರೋವರೆಗೂ ಅಂದರೆ ಭಾಳಷ್ಟು ನೆಕ್ ಟು ನೆಕ್ ಫೈಟ್ ಇತ್ತು. ಕೊನೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬರೋವರೆಗೂ ಕೂಡ PC ಮೋಹನ್ ಅವರು ಮುನ್ನಡೆ ಸಾಧಿಸಲೇ ಇಲ್ಲ. ಇನ್ನೇನು ಆಜು ಬಾಜು ಗೆದ್ದೆ ಬಿಟ್ಟರು ಮನ್ಸೂರ್ ಅಲಿ ಖಾನ್ ಅನ್ನುವಂಥ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವರು ಸಂಭ್ರಮಾಚರಣೆಯನ್ನು ಕೂಡ ಶುರು ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ನಾಯಕರುಗಳು ಕಾವೇರಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮೊದಲ ಬಾರಿಗೆ ನಾವು ಬೆಂಗಳೂರು ಕೇಂದ್ರವನ್ನು ವಶಕ್ಕೆ ತೆಗೆದುಕೊಂಡಿದ್ದೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಸ್ವೀಟನ್ನು ಕೂಡ ಹಂಚಿದ್ದನ್ನು ನೋಡಿದ್ವಿ. ಆದರೆ ಫಲಿತಾಂಶ ಹಂಗಾಗಲಿಲ್ಲ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ BJPಯ ಕೈ ಹಿಡಿದಿದ್ರು. BJP ಹೆಚ್ಚು ಮತಗಳನ್ನು ಅಲ್ಲಿ ಪಡೆದಿದ್ದರಿಂದ ಏನು ಅಲ್ಲಿವರೆಗೂ 70-80 ಸಾವಿರ ಲೀಡಲ್ಲಿದ್ದಂತಹ ಮನ್ಸೂರ್ ಅಲಿ ಖಾನ್ ಅವರಿಗೆ ಅದೊಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯಾಗಿ ಸೋಲೋದಕ್ಕೂ ಕೂಡ ಕಾರಣ ಆಯಿತು. ಜೊತೆಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚು ಮತಗಳು ನನಗೆ ಬರ್ತವೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದ್ರು. ಹಾಗಂದ್ರೆ ಹಂಗೆ ನೋಡೋದಾದರೆ ಈ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಹೆಚ್ಚು ಅಂತರದಿಂದ ಏನು ಗೆದ್ದಿಲ್ಲ. ಸೊ ಕೇವಲ 200-300 ಆ ಅಂತರದಲ್ಲಿ ಮಾತ್ರ ಗೆದ್ದಿರುವಂಥದ್ದು. ಹೀಗಾಗಿ ಈ ಎರಡೂ ಕ್ಷೇತ್ರಗಳನ್ನು ನೋಡಿದಾಗ ಒಂದು ಕಡೆ ನಾವು ಕೊಟ್ಟಂತಹ ಗ್ಯಾರಂಟಿಗಳೇನಾದವು ಅಂತ ನೋಡಿದ್ದಾರೆ, ಅದೇ ರೀತಿ ಏನಾದರೂ ಸಮಸ್ಯೆ ಆಗಿದೆ ಅಂತ ರಿಸರ್ಚ್ ಮಾಡಿದಾಗ ಒಂದಷ್ಟು ವೋಟಿಂಗಲ್ಲೇ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಅದಕ್ಕೆ ಆಳಕ್ಕೆ ಓದಿ ನೋಡಿದಾಗ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಸಮಸ್ಯೆಗಳು ಚರ್ಚೆ ಆಗಿದ್ದು AICC ಮಟ್ಟದಲ್ಲಿ. ಈ ನೆಕ್ ಟು ನೆಕ್ ಫೈಟ್ ಕೊಟ್ಟಂಥವ್ರಿಗೆ ಏಕಾಏಕಿ 1-2 ಕ್ಷೇತ್ರದಲ್ಲಿ ಹೇಗೆ ಹಿನ್ನಡೆ ಆಯಿತು ಅಂತ ನೋಡಿದಾಗ ಕಾಂಗ್ರೆಸ್ ಅವರು ಮಾಡ್ತಿರುವಂಥ ಒಂದು ಆರೋಪ, ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತಹ ದಾಖಲೆಗಳ ಪ್ರಕಾರ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯ, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ರೀತಿ ಆಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇದೇ 8ನೇ ತಾರೀಕು ಮಾಡ್ತಾ ಇರುವಂತಹ ಬೃಹತ್ ಪ್ರತಿಭಟನೆಯಲ್ಲಿ ಒಂದು ಕಡೆ ಚುನಾವಣಾ ಆಯೋಗದ ವಿರುದ್ಧ, ಮತ್ತೊಂದು ಕಡೆ EVM ಮತ್ತೆ ಈ ರೀತಿಯಾದಂಥ ಒಂದು ತಂತ್ರಗಳನ್ನು BJP ಅವರು ಬಳಸ್ಕೊಂಡ್ರು ಅನ್ನುವಂಥದ್ದನ್ನು ಆರೋಪ ಮಾಡಿ 8ನೇ ತಾರೀಕು ರಾಹುಲ್ ಗಾಂಧಿ ಅವರು ರಾಜ್ಯದಿಂದಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಬೆಂಗಳೂರು ಕೇಂದ್ರ ಅಂದರೆ ಫ್ರೀಡಂ ಪಾರ್ಕ್ ಬರುವಂಥದ್ದು ಕೂಡ ಬೆಂಗಳೂರು ಕೇಂದ್ರದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಹಾಗಾಗಿ ಅಲ್ಲೇ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಅಂದರೆ ಬೆಂಗಳೂರು ಕೇಂದ್ರದಲ್ಲಿ ದೊಡ್ಡ ಗೋಲ್ಮಾಲ್ ಆಗಿದೆ. ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಗಾಂಧಿನಗರ ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಗಾಂಧಿನಗರದಲ್ಲಿ ಸೇರಿದಂತೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ 2023 ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಜನರ ವೋಟಿಂಗ್ ಇತ್ತು. ಅವರಿಗೆ 2024 ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರ ವೋಟರ್ ಲಿಸ್ಟಲ್ಲಿ ಅವರ ಹೆಸರು ಡಿಲೀಟ್ ಆಗಿದೆ. ಅದೇ ರೀತಿ ಕೆಲವೊಂದಷ್ಟು ಸುಶಿಕ್ಷಿತರು ಇರುವಂತಹ ಮತದಾರರು ಇರುವಂತಹ ಕಡೆಗಳಲ್ಲಿ ಬೇರೆ ರಾಜ್ಯದಲ್ಲಿರುವಂತಹ ಮತದಾರ ಅಲ್ಲೂ ಕೂಡ ವೋಟ್ ಮಾಡಿದ್ದಾನೆ, ಅವನು ಬಂದು ಬೆಂಗಳೂರಲ್ಲೂ ಕೂಡ ವೋಟ್ ಮಾಡಿದ್ದಾನೆ. ಇದು ಮಹದೇವಪುರದಲ್ಲಿ ಹೆಚ್ಚಾಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇರುವಂಥದ್ದು. ಗಾಂಧಿನಗರ ಸೇರಿದಂತೆ ಹಲವು, ಶಿವಾಜಿನಗರ ಸೇರಿದಂತೆ ಚಾಮರಾಜಪೇಟೆ ಸೇರಿದಂತೆ ಹಲವು ಮುಸ್ಲಿಂ ಡಾಮಿನೆಂಟ್ ಇರುವಂತಹ ಒಂದು ಕ್ಷೇತ್ರಗಳಾಗಿರ್ಬೋದು. ಅದೇ ರೀತಿ ಇದೇ ಕ್ಷೇತ್ರದಲ್ಲಿರುವಂತಹ ತಮಿಳುಗರು ಹೆಚ್ಚಿರುವಂತಹ ಕ್ಷೇತ್ರ ಆಗಿರ್ಬೋದು. ಎಲ್ಲೆಲ್ಲಿ ಬ್ಯಾಕ್ವರ್ಡ್ ಸಮುದಾಯಗಳಿದಾವೋ ಅಂಥ ಕಡೆ ವೋಟರ್ ಲಿಸ್ಟಲ್ಲಿರುವಂತಹ ಹಲವು ಹೆಸರುಗಳು ನಾಪತ್ತೆ ಆಗಿದ್ದಾವೆ. ಕಾಂಗ್ರೆಸ್ ಅವರು ಹೇಳ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ಸುಮಾರು 50,000ಕ್ಕೂ ಅಧಿಕ, ಅಂದರೆ ಎಲ್ಲ ಕಡೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿಲ್ಲ, ಎಲ್ಲೆಲ್ಲಿ ಸೆಲೆಕ್ಟಿವ್ ಆಗಿ ಮಾಡ್ಕೊಂಡಿದ್ದಾರೆ, ಎಲ್ಲೆಲ್ಲಿ ನೆಕ್ ಟು ನೆಕ್ ಫೈಟ್ ಆಗುತ್ತೆ, ನಾವು ಎಲ್ಲಿ ಲೆಕ್ಕಾಚಾರ ಹಾಕಿದ್ರೆ ಪಾಸ್ ಆಗ್ಬೋದು, ಅದನ್ನು ನೋಡಿಕೊಂಡು ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ಇದು ಒಂದು ರೀತಿಯ ಆರೋಪವೇ. 8ನೇ ತಾರೀಕು ಇದೇ ದಾಖಲೆಗಳನ್ನು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಸಾಬೀತು ಮಾಡೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ವೇಳೆ ಹಾಗೇನಾದರೂ ಆಗಿದ್ರೆ ಇದು ಬೇರೆ ಯಾವುದೇ ಆರೋಪಗಳಿಗಿಂತಲೂ ಕೂಡ ಬಹುದೊಡ್ಡದಾದಂಥ ಒಂದು ಆರೋಪವನ್ನು ಚುನಾವಣಾ ಆಯೋಗ ಒತ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಚುನಾವಣೆ ನಡೆಸುವಂಥದ್ದು ಚುನಾವಣಾ ಆಯೋಗದ ಕರ್ತವ್ಯ, ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸಬೇಕಾಗಿರುವಂಥದ್ದು. ಒಂದು ವೇಳೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಆರೋಪ ಮುಂದಿನ ದಿನಗಳಲ್ಲಿ ನಿಜವಾಗಿದ್ದೇ ಆದರೆ ಬಹುದೊಡ್ಡದಾದಂಥ ಒಂದು ಸೆಟ್ ಬ್ಯಾಕ್ ಚುನಾವಣಾ ಆಯೋಗಕ್ಕೂ ಆಗುತ್ತೆ. ಅದೇ ಮಾರುತಿ, ಅಂದ್ರೆ ಈಗ ಸದ್ಯ ಕಾಂಗ್ರೆಸ್ ಮಹತ್ವವಾಗಿ ಒಂದು ಆರೋಪ ಮಾಡ್ತಾ ಇದೆ, ಏನು ಅದು ಕೂಡ ನಮ್ಮ ಬೆಂಗಳೂರಿನ ಕೇಂದ್ರವೇ ಕೇಂದ್ರ ಬಿಂದುವಾಗಿ ಆರೋಪ ಮಾಡಿ ಅವರೇ 6 ತಿಂಗಳು ಒಂದು ರಿಸರ್ಚ್ ಮಾಡಿ ಅಂಶಗಳನ್ನ ಇಟ್ಕೊಂಡಿದ್ದಾರೆ. 8ನೇ ತಾರೀಕು ಪ್ರತಿಭಟನೆಗೂ ಕೂಡ ಸಿದ್ಧ ಆಗಿದ್ದಾರೆ. ಇದು ಈ ಎಲ್ಲ ಆರೋಪಗಳನ್ನ ಸ್ಫೋಟಕ ಆರೋಪ ಮಾಡ್ತಿರೋದು ಯಾರ ಮೇಲೆ? ಚುನಾವಣಾ ಆಯೋಗದ ಮೇಲೆ. ಇಂಡಿಪೆಂಡೆಂಟ್ ಬಾಡಿ ಇದೆ. ಹೀಗಾಗಿ ಚುನಾವಣಾ ಆಯೋಗ ಈ ಎಲ್ಲ ಆರೋಪಗಳನ್ನ ಯಾವ ರೀತಿಯಾಗಿ ಗಮನಿಸ್ತಾ ಇದೆ? ಇದು ಕೇವಲ ಒಂದು ಪ್ರತಿಭಟನೆಗೆ ಸೀಮಿತ ಆಗುತ್ತೆ ಅಥವಾ ಸಾಕ್ಷ್ಯ ಪುರಾವೆಗಳ ವಿಚಾರದಲ್ಲಿ ಏನ್ ನಿಲುವನ್ನ ಹೊಂದ್ಕೊಂಡಿದೆ ಈಗ ಅಂತ? ಅಖಿಲೇಶ್, AICC ನಾಯಕರುಗಳಿಗೆ ಕರ್ನಾಟಕ ಬಹಳಷ್ಟು ಸಂಘಟನಾತ್ಮಕವಾಗಿ ಗಟ್ಟಿ ಇರುವಂತಹ ಒಂದು ರಾಜ್ಯ. ಹೀಗಾಗಿ ಯಾವುದೇ ದೇಶಾದ್ಯಂತ ಯಾವುದೇ ವಿಚಾರವನ್ನ
ತೆಗೆದುಕೊಂಡು ಹೋಗಬೇಕು ಅನ್ನೋದಾದರೆ ಅವರು ಮೊದಲು ಆಯ್ಕೆ ಮಾಡ್ಕೊಳ್ತಾ ಇರುವಂಥದ್ದು ಇತ್ತೀಚಿನ ದಿನಗಳು, ನಾನು ಭಾಳಷ್ಟು ವರ್ಷಗಳ ಹಿಂದಿನ ಕಥೆ ಹೇಳ್ತಿಲ್ಲ, ಆದರೆ ಕಳೆದ 10-15 ವರ್ಷಗಳಿಂದ, ಅಂದರೆ 2014 ಲೋಕಸಭಾ ಚುನಾವಣೆಯ ಬಳಿಕ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಪದೇ ಪದೇ ವೀಕ್ ಆಯಿತು, ಕರ್ನಾಟಕದ ಕಾಂಗ್ರೆಸ್ ಭಾಳಷ್ಟು ಗಟ್ಟಿ ಆಯಿತು, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. 2013ರಿಂದ ಆರಂಭ ಆದಂತಹ ರಾಜ್ಯ ಕಾಂಗ್ರೆಸ್ ಒಂದು ಸಂಘಟನಾತ್ಮಕವಾದ ಒಂದು ರೀತಿ ಭಾಳಷ್ಟು BJP ಕಂಪೇರ್ ಮಾಡಿಕೊಂಡ್ರೆ ದುಪ್ಪಟ್ಟಾಗಿದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಹೀಗಾಗಿ ಪದೇ ಪದೇ ಕಾಂಗ್ರೆಸ್ ಹೈಕಮಾಂಡ್ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆ ಆಗಿರ್ಬೋದು, ಇಲ್ಲವೇ ತನಿಖಾ ಸಮಸ್ಯೆಗಳ ವಿರುದ್ಧ ತೆಗೆದುಕೊಂಡಂತಹ ಒಂದು ನಿಲುವುಗಳಾಗಿರ್ಬೋದು, ಆ ಎಲ್ಲ ಪ್ರತಿಭಟನೆಗಳನ್ನು ಬೆಂಗಳೂರಿಂದಲೇ ಆರಂಭ ಆಗಿರುವಂಥದ್ದು. ಹಿಂದೆನೂ ಕೂಡ ಬೆಂಗಳೂರಿಗೆ ಬಂದು ಅಂಥ ಒಂದು ಪ್ರತಿಭಟನೆಗಳಿಗೆ ಚಾಲನೆ ಕೊಡುವಂಥ ಒಂದು ಕೆಲಸವನ್ನು ಮಾಡಿದರು. ಇವತ್ತು ಕೂಡ ಬೆಂಗಳೂರಿನ ಕೇಂದ್ರದಲ್ಲಿ ಇಂಥ ಒಂದು ಕೆಲಸ ಆಗಿದೆ ಅನ್ನುವಂಥ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಆಗಿದೆ ಅನ್ನುವಂತಹ ಸ್ಪಷ್ಟವಾದಂಥ ಒಂದು ಮಾಹಿತಿ ಮತ್ತು ಅಂಕಿ ಅಂಶಗಳನ್ನು ಸೋತಂತಹ ಅಭ್ಯರ್ಥಿಯವರು ಕೊಟ್ಟಿದ್ದಾರೆ. ಅದೇ ರೀತಿ ಅವರ ರಿಸರ್ಚ್ ಟೀಮ್ ಕೊಟ್ಟಿದೆ. ಇದನ್ನು AICC ನಾಯಕರು ಕೂಡ ಒಪ್ಕೊಂಡಿದ್ದಾರೆ. ಹೀಗಾಗಿ ಬೆಂಗಳೂರಿಂದನೇ ಇದು ಆರಂಭ ಮಾಡಬೇಕು. ಬೆಂಗಳೂರು ಸೇರಿದಂತೆ ಎಲ್ಲೆಲ್ಲಿ ಈ ಸಮಸ್ಯೆ ಆಗಿದೆ, ಅದು ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಸುಮಾರು 30ಕ್ಕೂ ಅಧಿಕ ಲೋಕಸಭಾ ಕ್ಷೇತ್ರಗಳಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ಆರೋಪ ಮಾಡ್ತಿರೋದ್ರಿಂದ ಎಲ್ಲೆಲ್ಲಿ ಈ ಸಮಸ್ಯೆ ಆಗಿದೆಯೋ ಆ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ AICC ನಾಯಕರು ಬಂದಿರುವಂಥದ್ದು. ಅದರ ಫಸ್ಟ್ ಸ್ಟೆಪ್ ಆಗಿ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಿರೋದು, ಅದರಲ್ಲೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಅಖಿಲೇಶ್, ಸೊ ಆ ಮೂಲಕವಾಗಿ ಈಗ 8ನೇ ತಾರೀಕು ಪ್ರತಿಭಟನೆಗೆ ಮುಂದಾಗಿದ್ದಾರೆ, ಇವೆಲ್ಲ ಅಂಶಗಳನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ ಬಿಜೆಪಿ ಈ ಎಲ್ಲ ಮಹತ್ವದ ಆರೋಪ, ಯಾಕಂತಂದ್ರೆ ಚುನಾವಣಾ ಆಯೋಗ ಈ ರೀತಿಯಾಗಿ ಮತಗಳ್ಳತನ ಮತ್ತೊಂದು ಆರೋಪ ಮಾಡಿ ಬಿಜೆಪಿಗೆ ಲಾಭ ಮಾಡ್ತಿದೆ ಅಂತ ಬಿಜೆಪಿ ನಾಯಕರ ನಿಲುವೇನಿದೆ ಈ ಬಗ್ಗೆ ಅಂತ ಈಗ? ಇಲ್ಲ ಅಖಿಲೇಶ್, ಇಲ್ಲಿ BJP ನಿಲುವು ಅಂತ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಚುನಾವಣಾ ನಡೆಸುವಂಥದ್ದು ಯಾರು? ಚುನಾವಣಾ ಆಯೋಗ ಅದು ಇವತ್ತಿಂದ ಅಲ್ಲ, ನಾವು ಇಂಡಿಪೆಂಡೆಂಟ್ ಆದಂತಹ ದಿನಗಳಿಂದಲೂ ಕೂಡ ಅದಕ್ಕೆ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಹಾಗಂದ ಮಾತ್ರಕ್ಕೆ ಇವತ್ತು ಚುನಾವಣಾ ಆಯೋಗ ಎಲ್ಲ ರೀತಿಯಿಂದಲೂ ಕೂಡ ಅಧಿಕಾರ ಪಡ್ಕೊಂಡಿದೆ, ಯಾವುದೇ ಮುಲಾಜಿಲ್ಲದೆ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದು ಕೂಡ ಹಲವರು ಆರೋಪ ಮಾಡಿದ್ದಾರೆ. ಯಾರು ಅಧಿಕಾರಕ್ಕೆ ಬರ್ತಾರೋ ಅವರು ಅದರ ಬಗ್ಗೆ ಚಕಾರ ಎತ್ತೋದಿಲ್ಲ, ಯಾರು ವಿರೋಧ ಪಕ್ಷದಲ್ಲಿರ್ತಾರೋ ಅವರು ಅದರ ಬಗ್ಗೆ ಚಕಾರ ಎತ್ತಾರೆ, ಆರೋಪವನ್ನು ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದೆ, ಕಾಂಗ್ರೆಸ್ ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡ್ತಿದೆ. ಈ ಹಿಂದೆ 2014ಕ್ಕೂ ಮೊದಲು BJP 10 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿತ್ತು. ಅವತ್ತು ಕೂಡ UPA ಸರ್ಕಾರ ಚುನಾವಣಾ ಆಯೋಗವನ್ನು ಒಂದು ರೀತಿ ತಮಗೆ ತಕ್ಕಂತೆ ಆಡಿಸ್ತಾ ಇದೆ ಅನ್ನುವಂಥ ಒಂದು ಆರೋಪಗಳನ್ನು ಮಾಡಿದ್ರು. ಹೀಗಾಗಿ ಇವತ್ತು ಆರೋಪ ಬಂದಿರುವಂಥದ್ದು ಚುನಾವಣಾ ಆಯೋಗದ ಮೇಲೆ, ಚುನಾವಣಾ ಆಯೋಗದ ವಿರುದ್ಧ ಗಂಭೀರವಾದಂಥ ಒಂದು ಆರೋಪಗಳನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅದರಲ್ಲೂ ಇದನ್ನು ಸಂಸತ್ ಅಧಿವೇಶನ ಆರಂಭ ಮಾಡೋದಕ್ಕೂ ಕೂಡ ಮೊದಲೇ ಮಾಡಿದರು. ಇಲ್ಲಿವರೆಗೂ ಕೂಡ ಚುನಾವಣಾ ಆಯೋಗ ಈ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕೊಡುವಂತಹ ಒಂದು ಕೆಲಸ ಮಾಡ್ತಿಲ್ಲ. ಮುಂದಿನ ದಿನಗಳಲ್ಲಿ ಕೊಡುತ್ತೋ ಏನೋ ಗೊತ್ತಿಲ್ಲ. ಹಿಂದೆ EVM ಯಾಕಾಗುತ್ತೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದಾಗ ಕಾಂಗ್ರೆಸ್ ಅವರೇ ಇದಕ್ಕೆ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟನ್ನು ಅಷ್ಟು ಸುಲಭವಾಗಿ ಒಪ್ಕೊಂಡಿರಲಿಲ್ಲ. ಕಾರಣ ಇಷ್ಟೇ, ಯಾಕಾಗಿದೆ ಅಂತ ನಾವು ಆರೋಪ ಮಾಡ್ಬೋದು, ಆದರೆ ಅದನ್ನು ಸಾಬೀತುಪಡಿಸೋದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆಗಳನ್ನು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕೇಳಿದರು. ಈಗ EVM ಯಾಕಾಗಿರೋದಲ್ಲ, 2-3 ಕಡೆ ಅವರು ಮತದಾರರ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಲೋಕಸಭಾ ಚುನಾವಣೆ ನಡೆಯುವಂಥದ್ದು ಸುಮಾರು 4-5ಕ್ಕಿಂತಲೂ ಈ ಬಾರಿ 7 ಸುತ್ತಿನಲ್ಲಿ ಆಗಿರುವಂಥದ್ದು. ಹೀಗಾಗಿ ಬೇರೆ ಸುತ್ತಿನಲ್ಲಿ ಮತದಾನ ಮಾಡಿದಂಥವರು ಬಂದು ಬೇರೆ ಕಡೆ ಮತ್ತೊಂದು ರಾಜ್ಯದಲ್ಲಿ ಮತದಾನ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿರುವಂಥದ್ದು. ಹೀಗಾಗಿ ಇದನ್ನು ಚುನಾವಣಾ ಆಯೋಗ ಉತ್ತರ ಕೊಡಬೇಕಾಗುತ್ತೆ. ಈ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ಚುನಾವಣಾ ಆಯೋಗ, ಒಂದು ವೇಳೆ ಚುನಾವಣಾ ಆಯೋಗ ಮೌನವು ತಾಳಿದ್ದಾದರೆ ಮೌನವಂ ಸಮ್ಮತಿ ಲಕ್ಷಣಂ ಅನ್ನುವಂಥ ಒಂದು ರೀತಿಯಲ್ಲಿ ಆ ತಪ್ಪನ್ನು ಒಪ್ಕೊಳ್ಳೋಂತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಮಾಡ್ತಿರುವಂಥದ್ದು ತಪ್ಪು, ಎಲ್ಲಿ ನಾವು ಆ ರೀತಿ ಮಾಡಿಲ್ಲ ಅನ್ನುವಂಥದ್ದನ್ನು ಬಹಿರಂಗವಾಗಿ ಅವರು ಬಂದು ಹೇಳಬೇಕಾಗುತ್ತೆ. ಇದನ್ನು ಮಾಡುವಂಥ ಒಂದು ಕೆಲಸ ಈಗ ಚುನಾವಣಾ ಆಯೋಗದ ಮೇಲೆ ಇದೆ. ಅಖಿಲೇಶ್.